ಈಗ ನಮ್ಮೆಲ್ಲ ಸ್ನೇಹಿತರು ಹೇಳ್ತಾವ್ರೆ 2 ತಿಂಗಳಿಗೆ 1 ತಿಂಗಳಿಗೆ ಮೀಟಿಂಗ್ ಕರಿಬೇಕು ಅಂತ. ಸಮಸ್ಯೆ ಏನಾಗಿದೆ ಅಂದರೆ ಮೀಟಿಂಗ್ ಕರಿಬೋದು, ಮೀಟಿಂಗ್ ಕರೆದಾಗ ಅವ್ರು ಹೇಳ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಿ ನಾನು ಪರಿಹಾರ ಮಾಡೋಕ್ಕೆ ನಮ್ಮಲ್ಲಿ ಏನಾದ್ರು ಇರಬೇಕಲ್ಲ ಶಕ್ತಿ. ಮೀಟಿಂಗ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಈಗ 2 ವರ್ಷಕ್ಕೆ 2 ತಿಂಗಳು ಆಷಾಢ ಶೂನ್ಯ ಮಾಸದಲ್ಲಿ ಮದುವೆಗಳು ಇರಲ್ಲ. ದಿನಕ್ಕೆ 10-15 ಮದುವೆ ಇರ್ತವೆ. ಸೋಮವಾರ ಒಂದು ದಿವಸ ಇರಲ್ಲ, ಶುಕ್ರವಾರ ಸಾಯಂಕಾಲ ಒಂದು ದಿವಸ ರಿಸೆಪ್ಷನ್ ಇರಲ್ಲ. ಇದ್ದಂತೆ ಬರೀ ಮದುವೆಗಳು ಅಟೆಂಡ್ ಮಾಡೋದು, ಗ್ರೂಪ್ ರೇಸ್ ಅಟೆಂಡ್ ಮಾಡೋದು, ಅದಾಯಿತು. ಅದಾದಮೇಲೆ ಗಣಪತಿ ಬರ್ತದೆ, ಗಣಪತಿಗಳು ಅಟೆಂಡ್ ಮಾಡೋದು, ಕನ್ನಡ ರಾಜ್ಯೋತ್ಸವ ಬರ್ತದೆ, ಹನ್ನೊಂದು ಫಂಕ್ಷನ್ ಬರ್ತದೆ. ಅದಾದಮೇಲೆ ಪಾದಯಾತ್ರೆಗಳು, ಧರ್ಮಸ್ಥಳ ಪಾದಯಾತ್ರೆ, ತಿರುಪತಿ ಪಾದಯಾತ್ರೆ, ಮಹದೇಶ್ವರ ಪಾದಯಾತ್ರೆ, ಹಲವಾರು ಕಾರ್ಯಕ್ರಮಗಳು ಇರ್ತವೆ. ಅದನ್ನ ಹೇಳಕ್ಕಾಗೋದಿಲ್ಲ. ದೊಡ್ಡ ಕ್ಷೇತ್ರ ಇದು. ಇತ್ತೀಚೆಗೆ ಒಂದು ಸಣ್ಣ ಮನೆ ಕಾರ್ಯಕ್ರಮ ಮಾಡಿದ್ರೆ ಕರೀತಾರೆ, ಹೋಗಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಈಗ ಅದಕ್ಕೆ ಒಂದು ತೀರ್ಮಾನವನ್ನು ಮಾಡಿದ್ದೀನಿ. ಇನ್ನು 1 ತಿಂಗಳು 2 ತಿಂಗಳಲ್ಲ, ನಾಳೆ ಒಂದು ದಿವಸ ಬಿಟ್ಟು, ನಾಳೆ ಎಲ್ಲೇ ಕ್ವಶನ್ ಬರ್ತಾ ಇದೆ, ಯಾವುದೋ ಭಾಳ ಇಂಪಾರ್ಟೆಂಟು ಬಿಡಿ ಬಗ್ಗೆ ಕೇಳಿದ್ದೀನಿ. ಮುಗಿಸ್ಕೊಂಡು ಬೇರೆ ಹೋದರೆ ನಾಳೆ ಗುರುವಾರದಿಂದಲೇ ನಿಮ್ಮ ಚೌಟ್ರಿನಲ್ಲಿ ಒಂದೊಂದು ವಾರ್ಡ್ನ ಕರೆದು ಎಲ್ಲ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ನಿಖಿಲ್ ಕುಮಾರಸ್ವಾಮಿಯವರು 4ನೇ ತಾರೀಕು ಟೈಮ್ ಕೊಟ್ಟಿದ್ರು, ಅದನ್ನು ಪೋಸ್ಟ್ಪೋನ್ ಮಾಡಿದ್ರು. ಮತ್ತೆ 16ಕ್ಕೆ ಕೊಟ್ಟರು, ಶನಿವಾರ ಬೇಡ ಅಂತ ಪೋಸ್ಟ್ಪೋನ್ ಮಾಡಿದ್ರು. 23ಕ್ಕೆ ಕೊಟ್ಟರು, ಹಬ್ಬ ಹಿಂದೆ ಮುಂದೆ ತೊಂದರೆ ಆಗ್ತಂತ ಅದು ಪೋಸ್ಟ್ಪೋನ್ ಮಾಡಿದ್ರು. 31ಕ್ಕೆ ಕೊಟ್ಟಿದ್ರು. 31ಕ್ಕೆ ಪಾಂಡುಪುರ ಪುಟ್ಟರಾಜ್ ನನಗೆ ಬೇಕು ಅಂತ ಆಟ ಹಿಡಿದವರನ್ನ ಏನು ಮಾಡಲಿ ಅಂತ ಮಧ್ಯಾಹ್ನ ಫೋನ್ ಮಾಡಿದ್ರು. ಶನಿವಾರ ಮಾಡಿಬಿಡಿ ಅಂದರು. ಶನಿವಾರ ಮಾಡೋಕ್ಕಾಗಲ್ಲ, ಜನ ಬರೋದಿಲ್ಲ, ನೀವು ದಯಮಾಡಿ ಇನ್ನೊಂದು ಟೈಮ್ ಕೊಡಿ ಅಂದರೆ ಸೆಪ್ಟೆಂಬರ್ 7ಕ್ಕೆ ನಿಗದಿಯಾಗಿದೆ. ಅವರ ಭರವಸೆ ಏನು? ಬೆಂಗಳೂರು 28 ಕ್ಷೇತ್ರಕ್ಕಿಂತ ಅದ್ಭುತವಾಗಿ ಕಾರ್ಯಕ್ರಮ ಆಗ್ತದೆ. ಯಶವಂತಪುರ ಕ್ಷೇತ್ರದಲ್ಲಿ ಅಷ್ಟ ಕಾರ್ಯಕರ್ತರು ಮುಖಂಡರಿದ್ದಾರೆ. ಮೆಂಬರ್ಶಿಪ್ಪು ಬೆಂಗಳೂರು ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕಿಂತ ಜಾಸ್ತಿ ಆಗ್ತದೆ. ನಾವು ಸಹ ಅದರಲ್ಲಿ ಭಾಗವಹಿಸಿದ್ರೆ ಒಂದು ಹೆಸರು ಬರುತ್ತೆ ಅಂತೇಳಿ ಅವರು ಕುಮಾರನವ್ರ ಮನೆ ಹೋದಾಗಲೂ ಅದೇ, ಅದು ನಿಂದೇ ಒಂದು ಶಕ್ತಿ, ನೀನು ಅಲ್ಲಿ ಮಾಡಬೇಕು, ಇಲ್ಲ ನನ್ನ ಶಕ್ತಿಯಿಂದ ಕಾರ್ಯಕರ್ತರ ಮುಖಂಡರು ತೀರ್ಮಾನ ತಗೋತೀನಿ, ಆದರೆ ಮಾಡ್ತೀನಿ, ಎಫೆಕ್ಟ್ ಆಗೋ ರೀತಿಯಲ್ಲಿ ಮಾಡ್ತೀನಿ. ಅದೇ ನಿಖಿಲು ಕರೆಕ್ಟ್ ಟೈಮ್ಗೆ ಬಂದು ಸಹಕಾರ ಮಾಡ್ತಾ ಇದ್ದಾರೆ. ನೀವು ಫಸ್ಟು ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ, ಉಳಿದದನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೊಂದು ವಿಚಾರವನ್ನು ಚರ್ಚೆ ಮಾಡಿದೆ. ಈಗೇನು ನಮ್ಮ ಕಾರ್ಯಕರ್ತರು ಗಲ್ಬಿಲಿಗೆ ಒಳಗಾಗಿದ್ದಾರೆ. ಯಡಿಯೂರಪ್ಪನವರು ಇದ್ದಕ್ಕಿದ್ದಂಗೆ ವಿಜೇಶ್ ಅವರೇ NDA ಅಭ್ಯರ್ಥಿ ನಮ್ಮ ಪಕ್ಷದಿಂದ ಅಂತ ಹೇಳಿದ್ದಾರೆ. NDA ಅಭ್ಯರ್ಥಿ ತೀರ್ಮಾನ ಮಾಡಬೇಕಾದ್ರೆ 2 ಪಕ್ಷಗಳು ಕೂತ್ಕೊಂಡು ತೀರ್ಮಾನ ಮಾಡಬೇಕಾಗ್ತದೆ. ಈಗ ನಮ್ಮ ಕಾರ್ಯಕರ್ತರು ಗಲ್ಬಿಲಿಯಾಗಿದ್ದಾರೆ, ಆತಂಕಕ್ಕೆ ಒಳಗಾಗಿದ್ದಾರೆ. ಅದ್ರ ಬಗ್ಗೆ ಏನು ಮಾಡೋದು ಅಂತ ನಾನು ಏನು ಯೋಚನೆ ಮಾಡಬೇಡಿ. NDAನೇ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಸೆಂಟ್ರಲ್ಲು ಅದು ಇದಿದೆ, ಏನು ಸಂಸದೀಯ ಮಂಡಳಿ, ಅಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿ ನಮಗೆ ಸೀಟು ಅವ್ರಿಗೆ ಸೀಟು ಅಂತ ಹಂಚಿಕೆ ಮಾಡ್ಕೊಳ್ಳೋಣ. ಅದೆಲ್ಲ ತೀರ್ಮಾನ ಮಾಡೋದು ಇನ್ನೂ 2 ವರ್ಷ ಬಾಕಿ ಇದೆ. ಈಗ ಯಾರು ಅವರು ತೀರ್ಮಾನ ಮಾಡೋಕ್ಕಾಗಲ್ಲ, ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಅದರಿಂದ ನೀವು ಯಾರು ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ಹೇಳಿ, ಇದು 2 ವರ್ಷದ ನಂತರ ತೀರ್ಮಾನ ಆಗ್ತಕ್ಕಂಥದ್ದು. ಅಲ್ಲಿವರೆಗೂ ಯಾರು ಏನು ಹೇಳಿದ್ರು ಅದು ಲೆಕ್ಕಕ್ಕೆ ಬರೋದಿಲ್ಲ. ನಾನು ಸಹ ನಿನ್ನೆ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ನಾಳೇನು ಅದು ಲೆಕ್ಕಕ್ಕೆ ಬರೋದಿಲ್ಲ. ಅವತ್ತು ತೀರ್ಮಾನ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಆದರೆ ಯಡಿಯೂರಪ್ಪನವರು BJP ಪಕ್ಷದ ಪರಮೋಚ್ಚ ನಾಯಕರು, ಪ್ರಶ್ನಾತೀತ ನಾಯಕರು, ಹಿರಿಯರು. ಅವರು ರುದ್ರೇಶ, ನಾನು ಹೆಂಗೆ ದೇವೇಗೌಡರಿಗೆ ಒಂದು ದತ್ತುಪುತ್ರ ಥರ ಇದ್ದೀನೋ ಅದೇ ರೀತಿ ರುದ್ರೇಶ್ ಸಹ ಯಡಿಯೂರಪ್ಪನವ್ರಿಗೆ ಒಂದು ಫ್ಯಾಮಿಲಿಯಲ್ಲಿ ಅವರು ಒಂದು ಮನೆ ಮಗನ ಥರ ಇದ್ದಾರೆ. ಅವರ ಸಂತೋಷಕ್ಕೆ ಅವ್ರ ಹುಟ್ಟುಹಬ್ಬದಲ್ಲಿ ಏನೋ ಒಂದು ಹಾರೈಸಿರ್ಬೋದು. ಅದನ್ನು ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಯಡಿಯೂರಪ್ಪನವರು, ಕುಮಾರಣ್ಣ, ಸೆಂಟ್ರಲ್ ಬೋರ್ಡು ಎಲ್ಲ ಸೇರಿ ಏನು ಪಕ್ಷಕ್ಕೆ ಅಧ್ಯಕ್ಷ ಕ್ಯಾಂಡಿಡೇಟ್ ಯಾರು ಹಾಕಬೇಕು ಅದನ್ನು ತೀರ್ಮಾನ ಮಾಡ್ತಾರೆ. ನಾವು ನಮ್ಮ ಪಕ್ಷದ ಸಂಘಟನೆಯನ್ನು ಮುಂದುವರ್ಸೋಣ.